ಮಗನೇ. ಏನು ಬೇಕು ಮಗನೇ? ಏನು ಬೇಕು ನಿನಗೆ? ಅದೇನು ಬೇಕು ತಗೋ. ಅಪ್ಪ ಏನು ಬೇಡ. ಅಮ್ಮ ಮನೇಲಿ ಕಾಯ್ತಾ ಇರ್ತಾರೆ. ನೀನು ಬಾ ಅಪ್ಪ ಹೋಗದ. ನಾನು ಬರೋಂಗಿಲ್ಲ ಕಣ್ ಮಗನೇ. ನಿಮ್ಮಮ್ಮ ನನ್ನ ಮೇಲೆ ಕೋಪ ಮಾಡ್ಕೊಂಬಿಟ್ಟವಳೆ. ನಾನು ಬರೋಂಗಿಲ್ಲ ಮನೆಗೆ. ಅಪ್ಪ ಯಾಕೆ ನಮ್ಮ ಮನೆಗೆ ನೀನು ಬರೋಂಗಿಲ್ಲ? ಯಾಕಪ್ಪ? ಎಲ್ಲ ಬರ್ಬೋದು, ನೀನು ಮಾತ್ರ ಯಾಕೆ ಬರೋಂಗಿಲ್ಲ? ನಾನು ಬರೋಂಗಿಲ್ಲ ಕಣ್ ಮಗನೇ. ನಾನು ಬರೋಂಗಿಲ್ಲ. ನಾನು ತಪ್ಪು ಮಾಡೀನಿ ಅಲ್ವಾ? ಅದಕ್ಕೆ ನಿಮ್ಮಮ್ಮ ಮಾತಾಡ್ಸೋಕ್ಕಿಲ್ಲ. ಅದಕ್ಕೆ ನಾನು ಬರಬೇಡ್ದು. ನೋಡು, ಅಮ್ಮ ಮಾತಾಡಿಸ್ತದೆ, ನಾನು ಹೇಳ್ತೀನಿ. ನೀನು ಬಪ್ಪ, ಎಲ್ಲರೂ ಆರಾಮಾಗಿರ್ಬೋದು ತಾನೇ. ಅಂತ ದೃಷ್ಟ ತಂದಿಲ್ಲ ಕಣ್ ಮಗನೇ. ನಿಜಕ್ಕೂ ನಿಮ್ಮ ಅಮ್ಮಂಗೆ ನಾನು ಭಾಳ ನ್ಯಾಯ ಮಾಡಿಬಿಟ್ಟೆ, ಭಾಳ ಮೋಸ ಮಾಡಿಬಿಟ್ಟೆ. ಅದಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡವಳು ಅವಳು. ಪರವಾಗಿಲ್ಲ, ನೀನು ಚೆನ್ನಾಗಿರೋ ಸರಿ. ನೀನು ಚೆನ್ನಾಗಿ ನೋಡ್ಕೊತಾರೆ ಮಗನೇ. ತಂದಾಗ ನೋಡ್ಕೊತಾರೆ. ಹರೀಶ್ ಮಾವ ತಿಂಡಿ ತಂದು ಕೊಡ್ತದೆ, ನನಗೂ ಕೊಡ್ತಾರೆ, ತಿಂತೀನಿ. ಎಲ್ಲ ಚೆಂದಾಗಿ ನೋಡ್ಕೊತಾರೆ. ಪ್ರೀತಿ ಅತ್ತೆ, ಅಜ್ಜಿ ಎಲ್ಲ, ತಾತ ಎಲ್ಲ ತುಂಬ ತಂದಾಗ ನೋಡ್ಕೊತಾರೆ. ಹೆಂಗೋ ಕಣ್ ಮಗನೇ, ನೀನಾರು ಚೆನ್ನಾಗಿರು. ಎಲ್ಲರ ಜೊತೆ ಇರುವಂಥ ಒಂದು ಅದೃಷ್ಟ ತಂದಿದ್ದೀಯ ನೀನು. ನೀನಾರು ಚೆನ್ನಾಗಿರು ಮಗನೇ ನೀನು. ಅಪ್ಪ, ನನಗೆ ಒಂದೇ ಒಂದು ಬೇಜಾರು. ಏನು ಮಗನೇ? ಏನು ಬೇಜಾರು? ನೀನು ನಮ್ಮ ಜೊತೆಲಿ ಇಲ್ವಲ್ಲ ಅನ್ನೋದೇ ಬೇಜಾರು ಅಪ್ಪ. ಅದೊಂದೇ ತುಂಬ ಬೇಜಾರಾಯ್ತದೆ ನನಗೆ. ಏನು ಮಾಡಿ ಮಗನೇ? ಏನು ಮಾಡಿ? ಎಲ್ಲ ನಮ್ಮ ದುರದೃಷ್ಟ. ಏನು ಮಾಡೋಂಗಿಲ್ಲ. ಅಂಥದ್ದೊಂದು ಅದೃಷ್ಟ ತಂದಿಲ್ಲ ಅಂತ ಹೇಳಿದ್ನಲ್ಲಪ್ಪ. ಪರವಾಗಿಲ್ಲ, ಏನು ಸದ್ಯಕ್ಕೆ ನಿನ್ನಾರು ನೋಡೋವಂಥ ಅದೃಷ್ಟ ಬರ್ತಾರೆ. ನೀನಾರು ನನ್ನ ಅಪ್ಪ ಅಂತ ಬಾಯಿ ತುಂಬ ಕರಿತೀಯಲ್ಲ, ಅಷ್ಟೇ ಸಾಕು. ನಿಮ್ಮಮ್ಮ ನಾನು ನೆನ್ಸ್ಕೊಂಡಳಪ್ಪ. ನಾನು ಸುದ್ದಿ ಮಾತಾಡೋಣ? ಇಲ್ಲಪ್ಪ, ಮಾತಾಡೋಕ್ಕಿಲ್ಲ. ಯಾವಾಗಲೂ ನೀನು ಸುದ್ದಿನೇ ಮಾತಾಡೋಕ್ಕಿಲ್ಲ. ಅಮ್ಮ ನೀನು ಕೆಟ್ಟವನಂತೆ, ಅಜ್ಜಿಯ ಕೊಲೆ ಮಾಡಿದ್ದೀಯಂತೆ. ಅಪ್ಪ, ಕೊಲೆ ಅಂದರೆ ಏನು? ಅದು ಅವೆಲ್ಲ ಮಾತಾಡ್ಬಿಡ್ದು ಮಕ್ಕಳು. ಮಾತಾಡ್ಬಿಡ್ದು ಕಣ್ ಮಗನೇ, ಅದು ಕೆಟ್ಟದ್ದು. ಅವೆಲ್ಲನೂ ಮಕ್ಕಳು ಮಾತಾಡಕ್ಕೆ ಹೋಗ್ಬೇಡ್ದು. ಮತ್ತೆ ನೀನೇ ಕೆಟ್ಟ ಕೆಲಸ ಮಾಡಿದೆ ಅಪ್ಪ. ಕೆಟ್ಟದ್ದು ಅಂತ ಗೊತ್ತಿದ ಮೇಲೆ ನೀನೇ ಕೆಟ್ಟದ್ದು ಮಾಡಿದೆ. ಅದಕ್ಕೆ ಅಲ್ವ ಮಗನೇ, ಕೆಟ್ಟದ್ದು ಮಾಡಿದ್ಕೆ ಇವತ್ತು ನಿನ್ನಿಂದ ಅಮ್ಮನಿಂದ ದೂರಾಗಿ ನರ್ಕ ಅನ್ಭವಿಸ್ತಾ ಇರೋದು. ನಾನು ಅನ್ಭವಿಸಿದ್ದಕ್ಕೂ ಯಾರೂ ಅನ್ಭವಿಸ್ಬಾರ್ದು ಅನ್ನೋದೇ ನನಗಿರೋದು. ನೀನೇನು ತಲೆಗೆಡ್ಸ್ಕೊಬೇಡ ಮಗನೇ. ಆಗಾಗ ನಾನು ನೋಡೋಕ್ಕೆ ನಾನು ಬಂದರೆ ಬತ್ತೀಯ ಮಗನೇ? ಬರ್ತೀನಿ ಅಪ್ಪ. ಅಪ್ಪ ಸಾರಿ ಅಪ್ಪ, ಅಮ್ಮನ ಕಡೆಯಿಂದ ನಾನು ಸಾರಿ ಕೇಳ್ತೀನಿ. ಇಲ್ಲ ಮಗನೇ, ಇಲ್ಲ. ನಾನು ನಿಮ್ಮ ಅಮ್ಮನ ಕಾಲು ಬಿದ್ದು ಕೇಳಿದ್ರು ಕ್ಷಮಾಪಣೆಯ ಕಮ್ಮಿನೆಯ. ಬೇಡ ಮಗನೇ, ನೀನು ನೆಮ್ಮದಿಗಿರ್ಬೇಕು. ನಿಜವಾಗ್ಲೂ ನೀನು ಅವ್ರ ಮನೆ ಇದ್ರೆ ಚೆನ್ನಾಗಿರೋದು. ಅಲ್ಲೇ ಇರು ಅಪ್ಪ. ಸ್ಯಾಟರ್ಡೆ ಸಂಡೇ ರಜಾ, ನಾನು ನಿನ್ನ ಜೊತೆ ಬರೋಣ? ಬೇಡ ಕಣಪ್ಪ, ಅಮ್ಮ ಕೋಪ ಮಾಡ್ಕೊಂಬಿಡ್ತಾಳೆ. ಈಗ ಅಲ್ಲಿ ಎಷ್ಟು ಹುಡ್ಕಾಡ್ತಿದ್ದಾಳೋ ನಿನ್ನ, ಎಲ್ಲೋದ ನನ್ನ ಮಗ ಎಲ್ಲೋದ ಅಂತವ. ಹಾಗೆಲ್ಲ ಅಮ್ಮನಿಗೆ ಟೆನ್ಷನ್ ಕೊಡ್ಬಾರ್ದು ಆಯ್ತಾ ಮಗನೇ? ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ನಾನು ಇರಲಿ ಸಾಯಲಿ, ನೀನು ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಆಯಿತಾ? ಅಪ್ಪ ಸತ್ತೋಯ್ತೀಯಾ? ಆಗಲೇ ಮಗನೇ, ಈಗ ಸೈತೀನ, ಯಾವಾಗ ಸತ್ತೋಯ್ತೀನಿಲ್ಲ ಆಗ ಹೇಳಿದ್ದು. ಆಗ ಅಮ್ಮನ ಚೆನ್ನಾಗಿ ನೋಡ್ಕೊ ನೀನು ಅಂತ. ಚೆನ್ನಾಗಿ ನೋಡ್ಕೋಬೇಕು ಆಯಿತಾ? ಸರಿ ಅಪ್ಪ, ಆಯಿತು. ನೀನು ಹೇಳ್ದಂಗೆ ಕೇಳ್ತೀನಿ ಆಯಿತಾ? ಚೆಂದಾಗಿ ನೋಡ್ಕೊತೀನಿ ಕಣಪ್ಪ. ನೀನು ಹೇಳ್ದಂಗೆ ಕೇಳ್ತೀನಿ ಕಣಪ್ಪ. ಸರಿ ಕಣ್ಮಗನೆ. ಹಂಗಾರೆ ಅಮ್ಮನ ನೆನ್ಸ್ಕೊಳಕ್ಕಿಲ್ಲ, ನಾನು ಒಂದು ಬಿಸಿಲು ನೆನ್ಸ್ಕೊಳಕ್ಕಿಲ್ವಾ? ನನ್ನ ಹೆಸರನ್ನ ಎತ್ತಕ್ಕಿಲ್ವಾ? ನಿನ್ನ ಹೆಸರು ಎತ್ತುತ್ತದೆ ಬೈಯಕ್ಕೆ. ನಮ್ಮ ಅಮ್ಮನ ಸಾಯಿ ಕೊಲೆ ಮಾಡಿಬಿಟ್ಟ, ನಮ್ಮ ಅಮ್ಮನ ಕೊಲೆ ಮಾಡಿಬಿಟ್ಟ ಮನೆಯಾಳ ಅಂಥವನು ಇಂಥವನು ಅಂತ ಯಾವಾಗಲೂ ಬೈತಾ ಇರ್ತದೆ. ಯಾವಾಗಲೂ ತುಂಬ ಬೈತಾ ಇರ್ತದೆ ಅಪ್ಪ ನಿನಗೆ. ನೀನು ಕೆಟ್ಟವನಂತೆ. ನಿನ್ನ ಜೊತೆ ನಾನು ಮಾತಾಡಿದ್ರೆ ನಾನು ಕೆಟ್ಟವನಾದನಂತೆ. ಅಪ್ಪ, ನಾನು ಕೆಟ್ಟವನಾದ ನಂಗಾರೆ? ನಾನು ಅಷ್ಟೊಂದು ಕೆಟ್ಟವನಾಯ್ತೀನ ನಿನ್ನ ಜೊತೆ ಮಾತಾಡಿದ್ರೆ? ಗೊತ್ತಿಲ್ಲ ಕಣ್ಮಗನೆ, ಗೊತ್ತಿಲ್ಲ ನನಗೆ. ನಾನು ಏನಂತ ಹೇಳ ನಿಮ್ಮಗನೇ. ಪರಿಸ್ಥಿತಿಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನನಗೆ. ನಿಜವಾಗ್ಲೂ ಪರಿಸ್ಥಿತಿ ಕೈಲಿ ಬುದ್ಧಿ ಕೊಟ್ಟರೆ, ಸಮಯದ ಕೈಲಿ ಬುದ್ಧಿ ಕೊಟ್ಟರೆ ಹಿಂಗೆ ಆಗೋದು. ಎಲ್ಲ ಅರ್ಥ ಆಯಿತು, ಅದೇನು ಮಾಡಿ ಅರ್ಥ ನಿಮ್ಮಮ್ಮ ಅರ್ಥ ಮಾಡ್ಕೊಳಕ್ಕಿವಲ್ಲ ನನ್ನ. ನಿಜವಾಗ್ಲೂ ನಾನು ಭಾಳ ಅದೃಷ್ಟ ಕಣ್ಮಗನೆ. ನಿನ್ನ ಜೊತೆ ಇರೋಂಥ ಅದೃಷ್ಟವಾಗಿ ಕಳ್ಕೊಬಿಟ್ಟೆ. ನಾನು ಅದೃಷ್ಟ ಕಳ್ಕೊಬಿಟ್ಟೆ. ವ್ಯಾಲ್ಯೂ ಏನು ಅನ್ನೋದನ್ನ ಜೈಲಿಗೆ ಹೋದ್ಮೇಲೆ ತಿಳ್ಕೊಂಡೆ. ಆದರೆ ಏನು ಮಾಡೋದು, ನಿಮ್ಮ ಅಮ್ಮ ನಾನು ಅರ್ಥನೇ ಮಾಡ್ಕೊಳಕ್ಕಿಲ್ವಲ್ಲ. ನಾನು ಬಂದು ಜಗಳ ಮಾಡಿ ಓಡಿಸ್ತಾಳೆ. ಇನ್ನೇನು ಮಾಡೋದು? ನೀನು ನೋಡಬೇಕು ಅನಿಸ್ಬಿಟ್ಟು ನಾನು ನೀನು ಕರ್ಕೊಬಂದ್ಬಿಟ್ಟೆ. ಅಲ್ಲಿ ಎಷ್ಟು ಹುಡ್ಕಾಡ್ತಾ ಇದ್ದಾರೋ ಏನೋ. ಹೋಗು ಮಗನೇ, ನೀನು ಹೋಗು ಪಾಪ. ಅವಳಿಗೆ ನೋವು ಕೊಡ್ಬೇಡ. ನಾನು ಇರಲಿ ಸಾಯಲಿ, ಅಮ್ಮನ ಚೆನ್ನಾಗಿ ನೋಡ್ಕೊಂಬಗ್ನಿ. ನೀನು ಚೆನ್ನಾಗಿ ನೋಡ್ಕೊ. ಸರಿಯಪ್ಪ, ಆಯಿತು. ನೀನೇನು ತಲೆಗೆಸ್ಕೋಬೇಡಪ್ಪ. ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಮ್ಮನ್ನ. ಆಯಿತಾ? ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಮ್ಮನ್ನ. ತಲೆಗೆಸ್ಕೋಬೇಡ. ನೀನು ಚೆಂದಾಗಿರಪ್ಪ. ಅಮ್ಮನಿಗೆ ಹೇಳ್ತೀನಿ ಸುಮ್ಮನಿರು. ಅಪ್ಪ ನಮ್ಮ ಜೊತೆಲಿ ಇರಲಿ ಅಂತ ಹೇಳ್ತೀನಿ ಅಪ್ಪ. ಬೇಡ ಕಣ್ಮಗನೆ, ಬೇಡ. ಅಪ್ಪನ ಕಡೆಗೆ ನ್ಯಾಯ ಹೇಳ್ತಾನೆ ಅಂದ್ಬಿಟ್ಟು ನಿಂದು ಮನೆಯಿಂದ ಹಚ್ಕೆ ಹಾಕ್ಬಿಟ್ರೆ ಗೆಲ್ಗೋದಿ ನೀನು. ಬೇಡ. ಮನೆಯಿಂದ ಹಚ್ಕೆ ಹಾಕಿದ್ರೆ ಹಾಕಲಿ ಬಿಡು. ನೀನಿದೆಯಲ್ಲ, ನಿನ್ನ ಜೊತೆ ಬರ್ತೀನಿ ನಾನು. ಇಲ್ಲ ಕಣ್ಮಗನೆ, ನನ್ನ ಹತ್ರ ಕೆಟ್ಟವನ ಜೊತೆ ನೀನು ಬರಬಾರ್ದು. ತಪ್ಪು. ಅಮ್ಮನ ಜೊತೆ ಇರಬೇಕು. ಅಮ್ಮ ತುಂಬ ಒಳ್ಳೆಯವಳು. ಅಮ್ಮನ ಜೊತೆ ಇದ್ದರೆ ನಿನ್ನ ಜೀವನ ಚೆನ್ನಾಗೋದು. ಯಾವುದೇ ಕಾರಣಕ್ಕೂ ಅಮ್ಮನ ಬುಟ್ಟಿ ಬರೋ ಅಂತ ಮಾತಾಡ್ಬೇಡ ನೀನು. ಅಮ್ಮನ ಜೊತೆ ಚೆನ್ನಾಗಿರು. ಅಪ್ಪ, ನೀನು ಒಬ್ಬನೇ ಇರ್ತೀಯಲ್ಲ, ನಿನಗೆ ಬೋರ್ ಆಗಲ್ವಾ? ಬೋರ್ ಆಗುತ್ತೆ, ಏನು ಮಾಡಿಯೇ? ಅಪ್ಪ, ನೀನು ಒಳ್ಳೆಯವನು, ಆದರೆ ಅಮ್ಮನೇ
ಗೊತ್ತಾಗಕ್ಕಿಲ್ಲ ಅಮ್ಮನಿಗೆ ನೀನು ಒಳ್ಳೆನಾಗಿದ್ದಿ ಅಂತ ಅಜ್ಜಿ ಕೊಲೆ ಮಾಡಿದ್ದಿ ಅಂದ್ಬಿಟ್ಟು ಕೋಪ ಮಾಡ್ಕೊಂಡದೆ. ಅಪ್ಪ ಅಪ್ಪ ಮತ್ತೆ ಆದಷ್ಟು ಬೆನ್ನೆ ಅಮ್ಮ ನೀವೆಲ್ಲ ಒಂದಾಗಬೇಕು, ನಾವೆಲ್ಲ ಜೊತೆಲಿ ಇರಬೇಕು ಅಂತ ಆಸೆ ಕಣಪ್ಪ. ನನ್ನ ಫ್ರೆಂಡ್ಸ್ಗಳೆಲ್ಲ ಅಪ್ಪನ ಜೊತೆ ಬರ್ತಾರೆ, ನಾನು ಮಾತ್ರ ಅಮ್ಮನ ಜೊತೆ ಹೋಗ್ಬೇಕು. ಯಾವಾಗಲೂ ಬರೀ ಅಮ್ಮನ ಜೊತೆನೇ ಹೋಗ್ಬೇಕು. ನಾನು ಅಪ್ಪನ ಜೊತೆ ಹೋಗ್ಬೇಕು ಅಂತ ತುಂಬ ಆಸೆ ಅಪ್ಪ. ಅಯ್ಯೋ ಅಯ್ಯೋ ನನ್ನ ಕಂದ, ನಾನು ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆ ಕೊಡ್ತಾ ಇದ್ದೀನಲ್ಲಪ್ಪ, ನೀನು ಶಿಕ್ಷೆ ಅನ್ಭವಿಸ್ತಾ ಇದೆಯಲ್ಲ. ಅಯ್ಯೋ ಎಂಥ ದುರ್ವಿಧಿಯೇ. ಅಯ್ಯೋ ಸರಿ ಅಲ್ಲ, ಈ ಮಗಿಗೆ ಅವ್ನು ಕೇಳೋ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಂಥ ಶಕ್ತಿ ನನಗೆ ಕೊಡ್ನಿವಲ್ಲ ದೇವ್ರೆ ನೀನು. ಅಯ್ಯೋ ಅಪ್ಪ ಬೇಜಾರು ಮಾಡ್ಕೋಬೇಡ ಬಿಡಪ್ಪ, ಆಯಿತು ನೀನು ಬೇಜಾರು ಮಾಡ್ಕೋಬೇಡ, ಪರವಾಗಿಲ್ಲ. ನೀನು ಕರ್ಕೊಂಡು ಹೋಗ್ತಾಯಿದ್ರು ಎಲ್ಗೂ ನೀನು ಚೆನ್ನಾಗಿರ್ಬೇಕು. ಸರಿ ಕಣ್ಮಗ್ನೆ, ಟೈಮ್ ಆಯಿತು, ನಮ್ಮ ಕಾಯ್ತಾ ಇರ್ತಾಳೆ. ಎಷ್ಟೊತ್ತಾಗದೆ ಇನ್ನೂ ಬಂದಿರೋ ಅಂತ ಅದೆಷ್ಟು ಗಾಬರಿ ಆಗಿದ್ದಳು. ನೀನು ಹೊರಡು ಮಗನೆ, ನೀನು ಹೊರಡು ನೋಡು ಮಗನೆ. ತಗಪ್ಪ ಅಪ್ಪ ಏನಪ್ಪ ಅದು? ಇನ್ನೆರಡು ದಿನಕ್ಕೆ ನೀನು ಬರ್ತಡೆ ಕಣ್ಮಗ್ನೆ. ಅಕ್ಕೆ ನಾನು ಗಿಫ್ಟ್ ತಂದೀವ್ನಿ, ತಗೋ ಮಗನೆ. ಮುಂಚಿತವಾಗಲೇ ಅವತ್ತು ಸಿಗ್ತೀನೋ ಇಲ್ವೋ ನಾನು ನಿನ್ನ ಬರ್ತಡೆ ದಿನ, ಅದಕ್ಕೆ ಮುಂಚಿತವಾಗಿ ತಗೊಬಂದೆ. ಥ್ಯಾಂಕ್ಸ್ ಅಪ್ಪ, ಎಷ್ಟು ಖುಷಿ ಆಯ್ತದು ನನಗೆ ಗೊತ್ತಾ ಅಪ್ಪ. ಏನಾಯ್ತು ಅದ್ರೊಳಗೆ? ಮನೆಗೆ ಹೋದ್ಮೇಲೆ ಓಪನ್ ಮಾಡಿ ನೋಡು, ಸರಿಯಾ? ಅಪ್ಪ ಪ್ಲೀಸ್ ಅಪ್ಪ, ಏನೈತೆ ಹೇಳಪ್ಪ. ಏನಿಲ್ಲ ಬಿಡು ಮಗನೆ, ಹೋಗಿ ನೋಡು ಗೊತ್ತಾಯ್ತದೆ. ಸರಿ ಅಪ್ಪ ಆಯಿತು. ಅಪ್ಪ ನನ್ನ ಬರ್ತಡೆಗೆ ನೀನು ಬಪ್ಪ, ಅಮ್ಮನಿಗೆ ನಾನು ಹೇಳ್ತೀನಿ. ಇಲ್ಲ ಕಣ್ಮಗ್ನೆ, ಇಲ್ಲ ಇಲ್ಲ, ನಾನು ಬರೀಕಿಲ್ಲ. ನಾನು ಊರಿಗೆ ಹೋಯ್ತವನಿ. ನಾನು ಇನ್ನೊಂದು ದಿವಸ ಬಂದು ಅಂಗನವಾಡಿ ತಗೊಂಡ ಈಗ ಕರ್ಕೊಬರ್ತೀನಿ ಆಯ್ತಾ ಮಗನೆ? ಹುಷಾರು ಆಯ್ತಾ? ಚೆನ್ನಾಗಿ ಆಟ ಆಡ್ಕೊಂಡು ಚೆನ್ನಾಗಿ ಆರಾಮಾಗಿರು ಆಯ್ತಾ? ಅಪ್ಪ ಪ್ಲೀಸ್ ಅಪ್ಪ, ನಿನ್ನ ಡೈಲಿ ನೋಡಬೇಕು ಅನ್ನಿಸ್ತದೆ. ನೀನು ಡೈಲಿ ನಮ್ಮ ಅಂಗನವಾಡಿ ಬರಪ್ಪ ನೀನು. ನಾನು ಡೈಲಿ ಬಂದರೆ ನಿಮ್ಮ ಅಮ್ಮ ಬಿಟ್ಟಾಳ, ಬೈತಾಳ ಅವಳು, ಆಮೇಲೆ ಅವಳ ಕಡೆ ಬಯಸ್ಕೋಬೇಕಾಯ್ತದೆ. ಬೇಡ ಕಣ್ಮಗ್ನೆ, ಬತ್ತೀನಿ ಸುಮ್ಕಿರು ಇನ್ನೊಂದ್ಸತಿ ಯಾವಾಗಾರೆ. ಡೈಲಿ ಯಾವಾಗಲೂ ಬಂದರೆ ಯಾವಾಗ ಕೋಪ ಬರ್ಕೊತಾನೆ ನಿಮ್ಮ ಅಮ್ಮ. ಬತ್ತೀನಿ ಸುಮ್ಕಿರು. ಸರಿ ಅಪ್ಪ. ಅಪ್ಪ ಗಿಫ್ಟ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಪ್ಪ. ನಿಜವಾಗ್ಲೂ ಎಷ್ಟು ಖುಷಿ ಆಯ್ತಾ ಅದೇ ಗೊತ್ತಾ, ನಮ್ಮ ಅಪ್ಪ ಗಿಫ್ಟ್ ಕೊಟ್ಟವ್ರೆ ಅಂತ. ಆಯಿತು ಮಗನೆ, ಆಯಿತು. ನೀನು ತುಂಬ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು. ಅಂಥದ್ರಲ್ಲಿ ಒಂದು ಸಣ್ಣದೊಂದು ಹುಡುಗರಿಗೆ ಎಷ್ಟು ಖುಷಿ ಪಡ್ತಿದ್ದೀರ ಮಗನೆ ನೀನು. ನಾನು ಎಂಥ ಪಾಪಿ, ನಾನು ಎಷ್ಟು ದ್ರೋಹ ಮಾಡಿಬಿಟ್ಟೆ ಅಂತ ನೆನೆಸ್ಕೊಂಡ್ರೆ ಪ್ರತಿ ಕ್ಷಣನೂ ನೋವಲ್ಲಿ ನರಳಿ ಸಾಯ್ತಾ ಕುಂತೀನಿ. ನಿಜವಾಗ್ಲೂ ಭಾಳ ನೋವಾಗದೆ ಮಗನೆ. ಸಾರಿ ಮಗನೆ, ಬೇಜಾರು ಮಾಡ್ಕೋಬೇಡ. ನೋಡು ಆಗಿದಾಯ್ತು, ಇನ್ಮೇಲೆ ನಿಜವಾಗ್ಲೂ ಯಾವಾಗ ಬಂದು ನೋಡ್ಕೊಂಡು ಬರ್ತೀನಿ. ನೀನು ಯಾವುದೇ ಕಾರಣಕ್ಕೂ ನಾನು ದೂರ ಮಾಡ್ಕೊಳ್ಳೋಕ್ಕಿಲ್ಲ ಮಗನೆ, ನೀನು ತಲೆಗೆಡ್ಸ್ಕೊಬೇಡ. ನಮ್ಮ ಅಪ್ಪ ತುಂಬ ಒಳ್ಳೆಯ ಅಪ್ಪ, ನೀನು ಬೇಜಾರು ಮಾಡ್ಕೋಬೇಡ ಅಪ್ಪ, ಎಲ್ಲ ಸರಿ ಆಯ್ತದೆ ಸರಿನಾ? ಹ್ಞೂ ಸರಿ ಕಣ್ಮಗನೆ, ಸರಿ ಆಯಿತು. ಸರಿ ಅಪ್ಪ ಆಯಿತು, ಹೋಯ್ತೀನಿ. ಮತ್ತೆ ಅಮ್ಮ ಕಾಯ್ತಾ ಇರ್ತಾಳೆ. ಸರಿ ಮಗನೆ, ಆಯಿತು ಬಾ. 3 ಗಂಟೆ ಬಿಟ್ಕೊಟ್ಟನು, ಬಾ ಮಗನೆ. ಸರಿ ಅಪ್ಪ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.